ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಪಂಚಮಿ ತಿಥಿ ಇದೆ, ಶತಭಿಷ ನಕ್ಷತ್ರ ಈ ದಿವಸ. ತುಳುವ ಷಷ್ಠಿ ಅಂತಲೂ ಈ ದಿವಸ ಕರೀತಾರೆ. ಷಷ್ಠಿ ನಾಳೆ ಇದೆ, ಆದರೆ ಈ ಹೊತ್ತು ನಾವು ಈ ಷಷ್ಠಿಯ ಆಚರಣೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇತ್ಯಾದಿಗಳನ್ನು ಕಾಣ್ತೀವಿ. ಅದರಲ್ಲೂ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ತುಂಬ ವಿಶಿಷ್ಟವಾದ ಕ್ಷೇತ್ರ. ನಮ್ಮಲ್ಲಿ ಈ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಇದೆಯಲ್ಲ, ಆ ರೀತಿಯಲ್ಲಿ ಸುಬ್ರಹ್ಮಣ್ಯಂಗೂ ಇದೆ. ಆದಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕೊಕ್ಕೆ ಸುಬ್ರಹ್ಮಣ್ಯವನ್ನು, ಮಧ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು, ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ನಮ್ಮ ನಾಗಲಮಡಿಕೆಯ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ನಾಗಲಮಡಿಕೆಯ ಆ ನಾಗಕ್ಷೇತ್ರವನ್ನು ಕರೀತಾರೆ. ಬಹಳ ವಿಶಿಷ್ಟವಾದವು ಈ ಮೂರು ಕ್ಷೇತ್ರಗಳು ನಾಗ ಸನ್ನಿಧಾನಗಳು. ಈ ಘಾಟಿ ಸುಬ್ರಹ್ಮಣ್ಯದಲ್ಲಂತೂ ತುಂಬ ವಿಶೇಷವಾದ ಒಂದು ಕ್ಷೇತ್ರ. ಅದು ಸುಬ್ರಹ್ಮಣ್ಯ ಹಾಗೂ ನರಸಿಂಹಸ್ವಾಮಿ ಎರಡು ಒಟ್ಟಿಗೆ ಇರತಕ್ಕಂಥ ಒಂದು ವಿಶಿಷ್ಟ ಕ್ಷೇತ್ರ. ಕಥೆ ಪ್ರಕಾರ ನಮಗೆ ಗೊತ್ತಿರೋ ಹಾಗೆ, ಎಲ್ಲರಿಗೂ ಅಲ್ಲಿ ಹೋದಂಥ ಭಕ್ತಾದಿಗಳಿಗೆಲ್ಲ ತಿಳಿವಿರ್ತಕ್ಕಂಥದ್ದೇ ಕಥೆ. ಅದು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದ ಆಕೃತಿಯನ್ನು ತಾಳಿ ಅನುಷ್ಠಾನವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಗರುಡ ಬಂದು ಆ ಸರ್ಪವನ್ನು ಕೀಟಲೆ ಮಾಡುತ್ತೆ. ಹಾಗಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ ಈ ಸುಬ್ರಹ್ಮಣ್ಯ ಸ್ವಾಮಿ. ಅದು ಯಾಕೆ ಸರ್ಪರೂಪ ತಾಳಿದ್ದು ಅಂತಂದರೆ, ಇನ್ನೂ ಒಂದು ಕಥೆ ಪ್ರಕಾರ ಚತುರ್ಮುಖ ಬ್ರಹ್ಮನಿಗೆ ಓಂಕಾರವನ್ನು ಉಪದೇಶ ಮಾಡುವಂತ ಕೇಳ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಹಿಂದೆ ಒಂದು ಸಲ ಹೇಳಿದ್ದೆ ಈ ಕಥೆಯನ್ನು ನಿಮ್ಮ ಬಳಿ. ಓಂಕಾರದ ಉಪದೇಶವನ್ನು ಮಾಡುವಂದಾಗ ಬ್ರಹ್ಮನಿಗೆ 4 ಮುಖಗಳಲ್ವಾ, 4,000 ಉಪದೇಶವನ್ನು ಕೊಡ್ತಾನೆ. ಆದರೆ ಅದು ಸರಿ ಇಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿಗೆ ಅನಿಸುತ್ತೆ. ಹಾಗಾಗಿ ಬ್ರಹ್ಮನ ಬಳಿ ಜಗಳ ಮಾಡಿಕೊಳ್ತಾನೆ. ಆ ಜಗಳದ ನಿಮಿತ್ತವಾಗಿ ಏನೋ ಗಲಾಟೆಯಾಗಿ ಕೊನೆಗೆ ಸುಬ್ರಹ್ಮಣ್ಯಂಗೆ ಶಪಿಸಿ ಅದರ ನಿರ್ಮೂಲನೆಗಾಗಿ ಬ್ರಹ್ಮನಿಗೆ ಬೈದರೆ ಬ್ರಹ್ಮಹತ್ಯಾ ದೋಷ ಇದೆಲ್ಲ ದೊಡ್ಡದಲ್ವ, ಹೀಗಾಗಿ ನಿಂದಾದೋಷವೂ ದೊಡ್ಡದೆ. ಹೀಗಾಗಿ ಅದನ್ನು ಕಳೆದುಕೊಳ್ಳಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಈ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಮಾಡ್ತಾ ಇದ್ದ. ಆಗ ಈ ಸರ್ಪರೂಪದಲ್ಲಿ ಬಂದ. ಆಗ ಸರ್ಪಕ್ಕೆ ಗರುಡನಿಗೆ ದ್ವೇಷ ಇದೆಯಲ್ಲ, ಹಾಗಾಗಿ ಗರುಡ ಬಂದು ಸರ್ಪವನ್ನು ಅದ್ರ ಜೊತೆಗೆ ಜಗಳಕ್ಕೆ ನಿಂತುಕೊಳ್ತು. ಆಗ ಮತ್ತೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನನ್ನನ್ನು ರಕ್ಷಣೆ ಮಾಡು, ನಾನು ಯಾವುದೋ ಒಂದು ತಪಸ್ಸಿನಲ್ಲಿದ್ದೀನಿ ಅಂತ ಕೇಳಿದ್ದಕ್ಕೆ, ಯೋಚನೆ ಮಾಡಬೇಡ, ನೀನು ಬೆಂಗಾವಲಾಗಿರ್ತೀನಿ ಅಂತ ಹೇಳಿ ಸರ್ಪದ ಸುಬ್ರಹ್ಮಣ್ಯ ಸ್ವಾಮಿಯ ಹಿಂದಿನ ಆ ಶಿಲೆ ಆಗಿರೋ ಉದ್ಭವ ಶಿಲೆ, ಅದು ಉದ್ಭವ ಮೂರ್ತಿ, ಅದರಲ್ಲಿ ನಾವು ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯನನ್ನು, ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ನರಸಿಂಹನನ್ನು ಕಾಣ್ತೀವಿ. ಒಂದೇ ಶಿಲೆಯಲ್ಲಿ 2 ದೇವತೆಗಳು. ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಂಗಾವಲಾಗಿ ನರಸಿಂಹ ನಿಂತಿದ್ದಾನೆ ಅಂತ. ಈ ರೀತಿಯ ಒಂದು ವಿಶಿಷ್ಟ ಕ್ಷೇತ್ರವಾಗಿದೆ. ಅದನ್ನು ಘೋರ್ಪಡೆ ಸಂಸ್ಥಾನದವರು, ನಮ್ಮ ಮ್ಯಾಂಗನೀಸ್ ಐರನ್ ಓರ್ ಇದೆಯಲ್ಲ, ಅದನ್ನು ಸಂಸ್ಥೆ ನಿರ್ದೇಶಕರು, ವ್ಯವಸ್ಥಾಪಕರು ಅವರು, ಘೋರ್ಪಡೆಯವರು, ಅವರು ಕನಸಿನಲ್ಲಿ ಬಂದು ಈ ಸುಬ್ರಹ್ಮಣ್ಯ ಸ್ವಾಮಿಯ ಆ ಕ್ಷೇತ್ರದ ಮರುಸ್ಥಾಪನೆ, ಪುನರುತ್ಥಾನ ಮತ್ತು ಜೀರ್ಣೋದ್ಧಾರ ಇತ್ಯಾದಿ ಆಯಿತು ಅನ್ನೋದೆಲ್ಲ ನಾವು ಇತಿಹಾಸದಲ್ಲಿ ಕಾಣ್ತೀವಿ, ಅದರಲ್ಲಿ ಕಥೆ ಪ್ರಕಾರ. ಆದರೆ ಅದು ಏನು ವಿಶೇಷ ಅಂತಂದರೆ, ಸುಬ್ರಹ್ಮಣ್ಯ ಒಂದು ಅನುಷ್ಠಾನ, ಯಾವುದೋ ಒಂದು ಕೆಲಸಕ್ಕೆ ನಾವು ತೊಡಗಿರ್ತೀವಿ. ಆ ತೊಡಗಿದ್ದಾಗ ಪದೇ ನಮಗೆ ವಿಘ್ನಗಳಾಗ್ತಾಯಿದೆ, ತೊಡಕುಗಳಾಗ್ತಾಯಿದೆ ಅಂದ ಸಂದರ್ಭದಲ್ಲಿ ನಮಗಲ್ಲಿ ನರಸಿಂಹನ ಕೃಪೆಯಾಗುತ್ತೆ. ಅನುಷ್ಠಾನ ಮಾಡುವ ಒಂದು ಕಾರ್ಯದಲ್ಲಿ ನಾವು ಹೇಗೆ ಮಗ್ನರಾಗಬೇಕು ಅನ್ನೋದಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹ. ಆ ಕಾರ್ಯಗಳಿಗೇನಾದರೂ ವಿಘ್ನಗಳು ಬರ್ತಾಯಿದ್ರೆ, ತೊಡಕು ಬರ್ತಾಯಿದ್ರೆ, ಇನ್ಯಾರ್ದೋ ಕಿರಿಕಿರಿ ಬರ್ತಾಯಿದ್ರೆ, ಇನ್ಯಾರೋ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ನರಸಿಂಹನ ಕೃಪೆ. ಹೀಗೆ ಕಾರ್ಯ ಕೌಶಲ್ಯಕ್ಕೆ ಬೇಕಾಗಿರತಕ್ಕಂಥ ಪ್ರಜ್ಞಾ ಕೌಶಲ್ಯವನ್ನು ಮತ್ತು ಆ ಕೆಲಸ ಸಾಂಗವಾಗಿ ಸಾಗಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಬೇಕಾಗಿರತಕ್ಕಂಥ ಅನುಗ್ರಹ ಶಕ್ತಿ, ಎರಡನ್ನೂ ನಾವು ಅಲ್ಲಿ ಪಡೆದು ಬಿಡ್ತೀವಿ. ಆ ಕ್ಷೇತ್ರಕ್ಕೆ ಇನ್ಯಾವುದೋ ಕುಜದೋಷ ಇದೆ, ರಾಹುದೋಷ ಇದೆ, ಮತ್ತೊಂದು ಹೌದು, ಅವುಗಳು ಕೂಡ ಯಾವುದೋ ಒಂದು ವಿವಾಹದ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಸಂತಾನ, ಇಂಥ ಒಂದು ಅಪೇಕ್ಷೆ ಮನುಷ್ಯನಿಗೆ, ಸರಳವಾಗಿರತಕ್ಕಂಥ ಅಪೇಕ್ಷೆಗಳು, ಮನುಷ್ಯನ ಬಯಕೆಗಳೇ ಇಷ್ಟೇ ಅಲ್ವಾ. ಇಲ್ಲೇ ಯಾವುದೋ ಒಂದು ಉದ್ಯೋಗ, ಇಲ್ಲಿ ಯಾವುದೋ ಒಂದು ಸಂತಾನ, ಇನ್ನೇನೋ ಒಂದು ಆರೋಗ್ಯ, ಹೀಗಿರುತ್ತೆ ನಮಗೆ. ಮನುಷ್ಯನಿಗೆ ಬೇಕಿದೆಲ್ಲ ಅಲ್ವಾ. ಸಹಜವಾಗಿ ಅವನ ಬಯಕೆಗಳೇನೋ ಅವುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ
ಭಗವಂತನ ಬಳಿಗೆ ಹೋಗ್ತಕ್ಕಂಥದ್ದು. ಆದರೆ ಇದರ ಸಾರ ನಾವು ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಆ ಕೆಲಸದಲ್ಲಿ ಕೌಶಲ್ಯಪೂರ್ಣವಾದ ಗುರಿಯನ್ನು ತಲುಪಲಿಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ಹಾಗೂ ನರಸಿಂಹನ ಕೃಪೆ ಇರತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ನೀವು ಹೋಗಿ ದರ್ಶನ ಮಾಡಿದ್ರೆ ನಿಮ್ಮ ಯಾವುದೇ ಕಾರ್ಯಗಳಿಗೆ ಅಲ್ಲಿ ಭಗವತ್ ಕೃಪೆ ಉಂಟಾಗುತ್ತೆ. ಅಂಥ ಕ್ಷೇತ್ರದಲ್ಲಿ ದಿವಸ ರಥೋತ್ಸವ, ಜಾತ್ರೋತ್ಸವ ಬಹಳ ವೈಭವವಾಗಿ ನಡೆಯುತ್ತೆ, ನೆರವೇರುತ್ತೆ. ಸಾಧ್ಯವಾದರೆ ಹೋಗಿ ದರ್ಶನ ಯಾವ ರೀತಿಯಲ್ಲಿ ನಮ್ಮ ಸೇವೆ ಅಲ್ಲಿಗೆ ಸಲ್ಲಿಸ್ಕೊಳ್ಬಹುದು ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಅದರ ಸ್ಮರಣೆಯೂ ಆಗುತ್ತೆ. ಇಲ್ಲೇ ಕೂತಲ್ಲೇ ನಾನು ಇಷ್ಟು ಹೊತ್ತು ಆ ಸುಬ್ರಹ್ಮಣ್ಯ ಹಾಗೂ ನರಸಿಂಹ ಸ್ವಾಮಿಗಳನ್ನೇ ಕಣ್ಮನಗಳಲ್ಲೆಲ್ಲ ತಂದುಕೊಂಡು ವಾಚ ರೂಪದಲ್ಲಿ ಇಷ್ಟೊತ್ತು ಮಾತಾಡಿದ್ದೆಲ್ಲ ಆತನಿಗೆ ಸಮರ್ಪಣೆ ಮಾಡಿದ ಮಂತ್ರಗಳು ಅಂತ ಭಾವಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ತಾವೂ ಹಾಗೆ ಭಕ್ತಿಯಿಂದ ಎಲ್ಲಿ ಕೂತಲ್ಲಿ ಮಾಡಬಹುದಲ್ವ ಭಗವತ್ ಸ್ಮರಣೆಗೆ. ಎಷ್ಟೋ ಜನರಿಗೆ ಪಾಪ ಅಯ್ಯೋ ಅಲ್ಲಿ ಜನಸಂದಳಿ ಮತ್ತೊಂದು ಆಗಲ್ಲ, ಈ ಥರದ ಮನಸ್ಥಿತಿನೂ ಇರುತ್ತೆ. ಎಷ್ಟೋ ಜನ ಹೌದಪ್ಪ ಹಾಗೆ ನೋಡಿ, ಒಂದು ಬಿಡಿ ಬಿಡಿ ಹೂವಿನ ಎಳೆಗಳನ್ನು ಎತ್ತಿಡೋದಕ್ಕೂ ಒಂದು ಬಲವಾಗಿ ಒತ್ತಡದಿಂದ ಕಟ್ಟಿದಂಥ ಹೂವಿನ ಮಾಲೆಗೂ ವ್ಯತ್ಯಾಸವಿರುತ್ತಲ್ವ. ಅಲ್ಲೆಲ್ಲ ಜಾತ್ರೋತ್ಸವ ಆಗ್ತಾಯಿದೆ ಅಂತಂದರೆ ಅದು ಒಂದು ಹೂವಿನ ಬೃಹದ್ ಹಾರ ಅಲ್ಲ. ಆ ಹಾರ ಸಮರ್ಪಣೆ ಮಾಡಿದ್ರೆ ಅವನ ಅಲಂಕಾರಯುತವಾಗಿ ಚೆನ್ನಾಗಿ ಕಂಗೊಳಿಸ್ತಾನೆ. ಬಿಡಿ ಬಿಡಿ ಹೂವು ಹೀಗೆ ಹೆರಚಿದ್ರೆ ಅದರಲ್ಲಿ ಅಲಂಕಾರ ಏನೂ ಇರಲ್ಲ. ಹಾಗೆ ಬಿಡಿ ಹೂವು ಅಷ್ಟೇ ಅದು. ಹೀಗೆ ನಾನು ಈಗ ಬಿಡಿ ಹೂವಾಗಿ ನಮಸ್ಕಾರ ಮಾಡಿದ್ದೀನಿ. ಸಾಧ್ಯವಾದರೂ ಹೋಗಿ ಹೂವಿನ ಹಾರ ಆಗೋರು, ಆಸಕ್ತಿ ಇರೋರು ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಖಂಡಿತ ನಿಶ್ಚಯವಾಗಿ ಉಂಟಾಗುತ್ತೆ. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.